ಕರ ಮಧ್ಯೆ ಹೇಳು. ಇದೇಳು ಕರ ಮಧ್ಯ, ಇನ್ನೊಂದ್ಸಲ ಹೇಳ್ಬೇಡ. ಕರ ಮಧ್ಯ ಸರಸ್ವತಿ, ಕರ ಮಧ್ಯ. ಒಂದಾಗಿ ಅವನಿಗೆ ಊಟ ಮಾಡುವಾಗ ಫಸ್ಟ್ ಈ ತರ ಪ್ರೇಯರ್ ಮಾಡಬೇಕು. ಊಟ ಮಾಡಿದ್ರು ವ್ಯಾಲ್ಯೂ ಏನು, ಅನ್ನಕ್ಕೆ ಎಷ್ಟು ಗೌರವ ಕೊಡಬೇಕು, ಈ ತರ ನಿಧಾನಕ್ಕೆ ಶುರು ಮಾಡಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಶ್ಲೋಕಗಳನ್ನ, ಮಂತ್ರಗಳನ್ನ, ಸ್ತೋತ್ರಗಳನ್ನ ಹೇಳ್ಕೊಡ್ತಾನೆ ಇರ್ತೀವಲ್ವಾ. ಆದರೆ ನಮ್ಮೆಲ್ಲರೂ ಒಂದು ಕನ್ಫ್ಯೂಷನ್ ಇರುತ್ತೆ. ಈ ಶ್ಲೋಕ ಅಂದರೆ ಏನು, ಮಂತ್ರ ಅಂದರೆ ಏನು, ಸ್ತೋತ್ರ ಅಂದರೆ ಏನು. ಕೆಲವೊಂದ್ಸಲ ಕನ್ಫ್ಯೂಸ್ ಮಾಡಿಕೊಂಡು ಮಂತ್ರಕ್ಕೆ ಶ್ಲೋಕ ಅಂದಿರ್ತೀವಿ, ಶ್ಲೋಕಕ್ಕೆ ಮಂತ್ರ ಅಂದಿರ್ತೀವಿ, ಅಥವಾ ಮಂತ್ರಕ್ಕೆ ಸ್ತೋತ್ರ ಅಂತಲೂ ಹೇಳಿರ್ತೀವಿ. ಸೊ ಏನು ಡಿಫ್ರೆನ್ಸು ಅಂತ ಫಸ್ಟ್ ನಾವು ತಿಳ್ಕೊಳ್ಳೋಣ. ಅದಾದಮೇಲೆ ನಮ್ಮ ಮಕ್ಕಳಿಗೆ ಯಾವ ಸಿಂಪಲ್ ಆಗಿರುವಂಥ ಶ್ಲೋಕಗಳನ್ನ ಅವರ ದಿನನಿತ್ಯದ ದಿನಚರಿಯಲ್ಲಿ ನಾವು ಶ್ಲೋಕಗಳನ್ನ ಇನ್ಕ್ಲೂಡ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಶ್ಲೋಕ ಅಂದ್ರೆ ಒಂದು ಪದ್ಯ ಅಂತ ಹೇಳ್ಬೋದು, ಡಿವೋಷನಲ್ ಪ್ರೇಯರ್ ಅಂತ ಹೇಳ್ಬೋದು. ಇದನ್ನ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅವರಿಗೆ ವ್ಯಾಲ್ಯೂಸ್, ಡಿಸಿಪ್ಲಿನ್, ಗ್ರಾಟಿಟ್ಯೂಡ್, ಡಿವೋಷನ್ ಹೆಚ್ಚಾಗುತ್ತೆ. ಇನ್ನು ಮಂತ್ರ ಅಂದ್ರೆ ಏನು ಅಂದ್ರೆ ಸೇಕ್ರೆಡ್ ಚಾಂಟ್, ಅಂದ್ರೆ ಪವಿತ್ರವಾದ ಜಪ. ಇದನ್ನ ನಾವು ರಿಪೀಟೆಡ್ ಆಗಿ ಜಪ ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್, ಓಂ ಓಂ ನಮ ಶಿವಾಯ, ಇದನ್ನೆಲ್ಲ ಮಂತ್ರ ಅಂತ ಹೇಳ್ತೀವಿ. ಇದನ್ನ ನಾವು ಜಪಿಸೋದ್ರಿಂದ ನಮಗೆ ಇನ್ನರ್ ಕಾಮ್ನೆಸ್, ಕಾನ್ಸಂಟ್ರೇಷನ್, ಫೋಕಸ್ ಹೆಚ್ಚಾಗುತ್ತೆ. ಮಕ್ಕಳಲ್ಲೂ ಕೂಡ ಇದು ಹೆಚ್ಚು ಮಾಡ್ಬೋದು. ದೇವರ ನಾಮ ಇಲ್ಲ ಪವಿತ್ರವಾದ ಪದವನ್ನು ಮತ್ತೆ ಮತ್ತೆ ಜಪಿಸೋದನ್ನ ಮಂತ್ರ ಎಂದು ಕರೆಯುತ್ತಾರೆ. ಇನ್ನ ಸ್ತೋತ್ರ ಅಂದ್ರೆ ಏನು? ಹಲವಾರು ಶ್ಲೋಕಗಳು ಸೇರಿ ಒಂದು ಸ್ತೋತ್ರ ಆಗುತ್ತೆ. ಅಂದ್ರೆ ಈ ಡಿವೋಷನಲ್ ಶ್ಲೋಕಗಳು ಸೇರಿ ಸ್ತೋತ್ರ ಆಗುತ್ತೆ. ಫಾರ್ ಎಕ್ಸಾಂಪಲ್, ಗಣೇಶ ಸ್ತೋತ್ರ, ಹಯಗ್ರೀವ ಸ್ತೋತ್ರ, ಸರಸ್ವತಿ ಸ್ತೋತ್ರ, ಇದನ್ನ ಸ್ತೋತ್ರ ಅಂತ ಕರಿತೀವಿ. ಈಗ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ, ಶ್ಲೋಕ ಅಂದ್ರೆ ಒಂದು ಪದ್ಯ ಅಥವಾ ಪ್ರಾರ್ಥನೆ, ಮಂತ್ರ ಅಂದ್ರೆ ಪವಿತ್ರ ಜಪ, ಇನ್ನ ಸ್ತೋತ್ರ ಅಂತ ಹೇಳಿದ್ರೆ ಅನೇಕ ಶ್ಲೋಕಗಳ ಸಮೂಹ. ನಾವು ನಮ್ಮ ಮಕ್ಕಳಿಗೆ ಶ್ಲೋಕಗಳು, ಮಂತ್ರಗಳು, ಸ್ತೋತ್ರಗಳನ್ನ ಹೇಳ್ಕೊಡೋದ್ರಿಂದ ಅವ್ರಿಗೆ ಬಹಳಷ್ಟು ಬೆನಿಫಿಟ್ಸ್ ಆಗುತ್ತೆ. ಶ್ಲೋಕಗಳನ್ನ ಮಕ್ಕಳ ಹತ್ರ ದಿನ ಹೇಳ್ಸೋದ್ರಿಂದ ಅವ್ರಿಗೆ ವ್ಯಾಲ್ಯೂಸ್, ಡಿಸಿಪ್ಲಿನ್, ಡಿವೋಷನ್ ಇದೆಲ್ಲ ಹೆಚ್ಚು ಮಾಡಿಸ್ಬೋದು. ಇನ್ನು ಮಂತ್ರಗಳನ್ನ ಹೇಳ್ಸೋದ್ರಿಂದ ಅವರ ಇನ್ನರ್ ಕಾಮ್ನೆಸ್ ಇರ್ಬೋದು, ಅವ್ರಿಗೆ ಪೀಸ್ ಆಫ್ ಮೈಂಡ್, ಫೋಕಸ್, ಕಾನ್ಸಂಟ್ರೇಷನ್ ಇದನ್ನೆಲ್ಲ ಜಾಸ್ತಿ ಮಾಡಿಸ್ಬೋದು. ಇನ್ನು ಸ್ತೋತ್ರಗಳನ್ನ ಹೇಳೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಅವ್ರು ತುಂಬ ಪಾಸಿಟಿವ್ ಆಗಿರ್ತಾರೆ. ಸ್ತೋತ್ರಗಳಿಂದ ಅವರ ದಿನಾನ ಶುರು ಮಾಡೋದ್ರಿಂದ, ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡುವಾಗ, ಯಾವುದಾದ್ರೂ ಒಂದು ಹೊಸ ಕೆಲಸ ಮಾಡುವಾಗ ಗಣೇಶ ಸ್ತೋತ್ರದಿಂದ ಅವರು ಶುರು ಮಾಡಿದಾಗ ಅವ್ರಿಗೊಂದು ಪಾಸಿಟಿವ್ ವೈಬ್, ಹಾಗೆಯೇ ಒಂದು ಪಾಸಿಟಿವಿಟಿ ಇರುತ್ತೆ. ಹಾಗಾಗಿ ಶ್ಲೋಕ, ಮಂತ್ರ, ಸ್ತೋತ್ರಗಳನ್ನ ಮಕ್ಕಳ ಹತ್ರ ದಿನ ಹೇಳ್ಸೋದ್ರಿಂದ ಬಹಳಷ್ಟು ಉಪಯೋಗಗಳಿದೆ. ಸೊ ಈ ವಿಡಿಯೋದಲ್ಲಿ ಯಾವ ಸಿಂಪಲ್ ಶ್ಲೋಕ ಮತ್ತೆ ಸ್ತೋತ್ರಗಳನ್ನ ನಾನು ನನ್ನ ಮಗು ಹತ್ರ ಹೇಳಿಸ್ತೀನಿ ಅನ್ನೋದನ್ನ ನೋಡೋಣ ಬನ್ನಿ. ನನ್ನ ಮಗ ಶ್ಲೋಕಗಳನ್ನ ಬೆಳಗ್ಗೆ ಎದ್ದಾಗಿಂದಾನೆ ಶುರು ಮಾಡ್ತಾನೆ. ಕರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ನಿತೆ ಗೌರಿ, ಪ್ರಭಾತೆ ಕರ ದರ್ಶನ ಕರ ವಂದನಂ. ಈ ಶ್ಲೋಕವನ್ನ ಬೆಳಗ್ಗೆ ಎದ್ದ ತಕ್ಷಣ ಕೈಗಳನ್ನ ನೋಡ್ಕೊಂಡು ಹೇಳ್ತಾರೆ. ಈ ಶ್ಲೋಕದಲ್ಲಿ ನಮ್ಮ ಕೈ ತುದಿಯಲ್ಲಿ ಲಕ್ಷ್ಮೀ ದೇವಿ, ಮಧ್ಯದಲ್ಲಿ ಸರಸ್ವತಿ ದೇವಿ ಹಾಗೂ ಕೈ ಮೂಲೆಯಲ್ಲಿ ಗೌರಿ ದೇವಿ ಇದ್ದಾರೆ ಎಂದು ಭಾವಿಸುತ್ತದೆ. ಇದನ್ನ ಮಕ್ಕಳು ಹೇಳೋದ್ರಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಅಂದ್ರೆ, ಅವರ ಡೇ ಪಾಸಿಟಿವ್ ಥಿಂಕಿಂಗ್ ಇಂದ ಶುರು ಆಗುತ್ತೆ. ನನ್ನ ಕೈಗಳಿಂದ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಫೀಲಿಂಗ್ ಡೆವಲಪ್ ಆಗುತ್ತೆ. ಹಾಗೇನೆ ಗ್ರಾಟಿಟ್ಯೂಡ್ ಮತ್ತೆ ಪರ್ಪಸ್ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಾಮ್ ಅಂಡ್ ಡಿವೋಷನಲ್ ಮಾರ್ನಿಂಗ್ ರುಟೀನ್ ಶುರು ಆಗುತ್ತೆ. ಬೆಳಗ್ಗೆ ಎದ್ದ ಕೂಡಲೇ ಒಂದು ಬ್ಯೂಟಿಫುಲ್ ರಿಮೈಂಡರ್ ಕೊಡುತ್ತೆ. ಅದೇನಪ್ಪ ಅಂದ್ರೆ, ಇವತ್ತು ನಾನು ನನ್ನ ಕೈಗಳಿಂದ ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಒಳ್ಳೆ ವಿಚಾರಗಳನ್ನ ಕಲಿಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಸಮುದ್ರವಸನೆ ದೇವಿ, ಪರ್ವತ ಸ್ಥಳ ಮಂಡಳೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶಂ ಕ್ಷಮಸ್ವ ಮೇ. ಈ ಶ್ಲೋಕದ ಮೀನಿಂಗ್ ಏನು ಅಂದ್ರೆ, ಓ ಭೂಮಾತೆ, ಸಮುದ್ರವನ್ನು ವಸ್ತ್ರವಾಗಿ ಧರಿಸಿರುವವಳು, ಪರ್ವತಗಳನ್ನು ಅಲಂಕಾರವಾಗಿ ಹೊಂದಿರುವವಳು, ವಿಷ್ಣುವಿನ ಪತ್ನಿಯಾದ ಭೂದೇವಿ, ನಾನು ನಿನ್ನ ಮೇಲೆ ಕಾಲಿಡುತ್ತಿದ್ದೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಅರ್ಥವನ್ನು ಕೊಡುತ್ತದೆ. ಇದನ್ನ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಅಂದ್ರೆ, ಮಕ್ಕಳಲ್ಲಿ ಹ್ಯುಮ್ಯಾನಿಟಿ ಬರುತ್ತೆ, ಭೂಮಿ ತಾಯಿಗೆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಕಲಿತಾರೆ. ಹಾಗೇನೆ
ಪ್ರಕೃತಿಯ ಬಗ್ಗೆ ಕೃತಜ್ಞತೆ ಬೆಳೆಯುತ್ತದೆ. ಹಾಗೆ ದಿನದ ಮೊದಲ ಹೆಜ್ಜೆ ಗೌರವದಿಂದ ಶುರು ಮಾಡ್ತಾರೆ. ಗಂಗೆ ಚಾಯಮುನ್ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸಂಧಿತಿಂ ಕುರು. ಈ ಶ್ಲೋಕವನ್ನ ಸ್ನಾನ ಮಾಡುವಾಗ ಹೇಳೋದು. ಅರ್ಥ ಏನು ಅಂದ್ರೆ, ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ಈ ಪವಿತ್ರ ನದಿಗಳೆಲ್ಲ ಈ ನೀರಿನಲ್ಲಿ ಸನ್ನಿಧಿಯಾಗಲಿ ಎಂದು ಪ್ರಾರ್ಥಿಸುತ್ತೇವೆ. ಅಂದ್ರೆ ನಾವು ಸ್ನಾನ ಮಾಡುವ ನೀರನ್ನು ಪವಿತ್ರವಾಗಿ ಕಾಣುತ್ತೇವೆ. ಇದನ್ನ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿದ್ರೆ, ಸ್ವಚ್ಛತೆಯ ಮಹತ್ವ ಮಕ್ಕಳಿಗೆ ಗೊತ್ತಾಗುತ್ತೆ, ನೀರಿನ ಬಗ್ಗೆ ಪವಿತ್ರ ಭಾವನೆ ಬರುತ್ತೆ, ಸ್ನಾನವು ಒಂದು ಶುದ್ಧಿಯ ಆಚರಣೆ ಅನ್ನೋದನ್ನ ಕಲಿತಾರೆ, ಹೈಜಿನ್ ಮತ್ತು ಭಕ್ತಿ ಎರಡೂ ಬೆಳೆಸುತ್ತದೆ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಚ ಪಾರ್ವತಿ. ಈ ಶ್ಲೋಕದ ಅರ್ಥ ಏನಂದ್ರೆ, ಓ ಅನ್ನಪೂರ್ಣೇಶ್ವರಿ, ಸದಾ ಎಲ್ಲರಿಗೂ ಅನ್ನವನ್ನು ನೀಡುವ ತಾಯಿ, ನಮಗೆ ಅನ್ನದ ಜೊತೆಗೆ ಜ್ಞಾನವೂ ಸಿಗಲಿ ಎಂದು ಪ್ರಾರ್ಥಿಸುತ್ತೇವೆ. ಇದನ್ನ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಏನೇನೆಲ್ಲ ಉಪಯೋಗಗಳಿದೆ ಅಂದ್ರೆ, ಊಟಕ್ಕೆ ಎಷ್ಟು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದನ್ನ ಕಲಿಸುತ್ತೆ, ಮಕ್ಕಳು ಊಟನ ವೇಸ್ಟ್ ಮಾಡಬಾರ್ದು ಅನ್ನೋದನ್ನ ಕೂಡ ಕಲಿಸುತ್ತೆ, ಹಾಗೇನೆ ಊಟ ಮಾಡೋಕ್ಕಿಂತ ಮುಂಚೆ ಒಂದು ಗ್ರಾಟಿಟ್ಯೂಡ್ನ ಬಿಲ್ಡ್ ಮಾಡುತ್ತೆ, ಹಾಗೇನೆ ಮಕ್ಕಳು ಪೀಸ್ಫುಲ್ ಆಗಿ ಕುತ್ಕೊಂಡು ಮೈಂಡ್ಫುಲ್ ಆಗಿ ತಿನ್ಬೇಕು ಅನ್ನೋದನ್ನ ಕಲಿತಾರೆ, ಹಾಗೇನೆ ಮಕ್ಕಳು ಊಟ ಒಂದು ಬ್ಲೆಸ್ಸಿಂಗ್, ನಾಟ್ ಸಮಥಿಂಗ್ ಟು ಟೇಕ್ ಫಾರ್ ಗ್ರಾಂಟೆಡ್ ಅನ್ನೋದನ್ನ ಕೂಡ ಕಲ್ತ್ಕೋತಾರೆ. ಈ ಶ್ಲೋಕ ಮಕ್ಕಳಿಗೆ ಊಟ ಅಂದ್ರೆ ಕೇವಲ ತಿನ್ನೋದಲ್ಲ, ಅದು ದೇವರ ಪ್ರಸಾದ ಅನ್ನೋ ಭಾವನೆ ಕೊಡುತ್ತದೆ. ದಟ್ ನ್ಯಾಚುರಲಿ ಬಿಲ್ಡ್ಸ್ ಗ್ರಾಟಿಟ್ಯೂಡ್ ಅಂಡ್ ಫುಡ್ ರೆಸ್ಪೆಕ್ಟ್. ರಾಮಂ ಸ್ಕಂದಂ ಹನುಮಂತಂ ವೈನತೇಯ ರುಕೋದರಂ ಶಯನಂ ಸ್ಮರೆ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ. ಈ ಶ್ಲೋಕನ ಮಲಗುವ ಮುನ್ನ ಹೇಳ್ಬೇಕು. ರಾಮ, ಸ್ಕಂದ, ಹನುಮಂತ, ಗರುಡ, ಭೀಮನಂತಹ ದೈವಿಕ ಶಕ್ತಿಗಳನ್ನು ಮಲಗುವ ಮುನ್ನ ನೆನಪಿಸಿದರೆ ಕೆಟ್ಟ ಕನಸುಗಳು, ಭಯಗಳು ದೂರವಾಗುತ್ತದೆ. ಅಂದ್ರೆ ಬೆಡ್ ಟೈಮ್ ನಲ್ಲಿ ದೇವರ ನೆನಪಿಸಿಕೊಳ್ಳೋದು ಪ್ರೊಟೆಕ್ಷನ್ ಅಂಡ್ ಪೀಸ್ ಕೊಡುತ್ತದೆ. ಇದನ್ನ ಮಕ್ಕಳಿಗೆ ಕಲ್ಸೋದ್ರಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಅಂದ್ರೆ, ಇದು ಒಂದು ಎಮೋಷನಲ್ ಕಂಫರ್ಟ್ ನ ಕೊಡುತ್ತೆ ಮಲಗೋದಕ್ಕಿಂತ ಮುಂಚೆ, ಹಾಗೇನೆ ಭಯ, ಕೆಟ್ಟ ಕನಸು, ರೆಸ್ಟ್ಲೆಸ್ನೆಸ್ ನ ಕಡಿಮೆ ಮಾಡುತ್ತೆ, ಹಾಗೇನೆ ಒಂದು ಪೀಸ್ಫುಲ್ ಬೆಡ್ ಟೈಮ್ ರುಟೀನ್ ನ ಸೆಟ್ ಮಾಡುತ್ತೆ, ಮಕ್ಕಳಿಗೆ ದಿನದ ಅಂತ್ಯವನ್ನು ದೇವರ ಸ್ಮರಣೆಯೊಂದಿಗೆ ಮುಗಿಸುವ ಅಭ್ಯಾಸ ಬರುತ್ತದೆ, ಜೊತೆಗೆ ಕಾಮ್ ಅಂಡ್ ಸೆಕ್ಯೂರ್ ಫೀಲಿಂಗ್ ಇಂದ ಅವರು ಮಲಗ್ತಾರೆ. ಶ್ಲೋಕ ಹೇಳೋದ್ರಿಂದ ಮಕ್ಕಳಿಗೆ ನಾನು ಸೇಫ್, ದೇವರು ನನ್ನ ಜೊತೆ ಇದ್ದಾನೆ ಅನ್ನೋ ಕಂಫರ್ಟ್ ಫೀಲ್ ಆಗುತ್ತದೆ. ಆಂಚರಿಗೆ ಶ್ಲೋಕಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಮೇ ಬಿ ಅವನು 2 years ಇದ್ದಾಗ. ಅವನ ಹಳೆ ವಿಡಿಯೋಸ್ನ ಒಂದ್ಸಲ ಹೋಗಿ ನೋಡ್ಕೊಂಬನ್ನಿ, ಆಮೇಲೆ ನಮ್ಮ ಮಾತುಕತೆನ ಕಂಟಿನ್ಯೂ ಮಾಡೋಣ. ಕರ ಮಧ್ಯೆ ಹೇಳು. ಇದು ಹೇಳು, ಕರ ಮಧ್ಯ ಇನ್ನೊಂದ್ಸಲ ಹೇಳ್ಬೇಡು. ಕರ ಮಧ್ಯ ಸರಸ್ವತಿ ಇನ್ನೊಂದ್ಸಲ. ಕರ ಮಧ್ಯ ಬಿಸಕ್. ಹಾ, ಇಲ್ಲಿದೆ. ಈಗ ನಾವು ಒಂದಿಷ್ಟು ಸ್ತೋತ್ರಗಳನ್ನ ನೋಡೋಣ. ನಮೋ ನಮೋ ಗಣೇಶಾಯ ನಮಸ್ತೆ ಶಿವಸೂನವೇ ಅವಿಕ್ರಂ ಕುರು ಮೇ ದೇವ ನಮಾಮಿ ತ್ವಾಂ ಗಣಾದಿ. ಈ ಸ್ತೋತ್ರದಲ್ಲಿ ನಾವು ಗಣೇಶ ಪುತ್ರನಾದ ಗಣೇಶನಿಗೆ ನಮಸ್ಕಾರ ಮಾಡುತ್ತೇವೆ. ಓ ಗಣೇಶ, ನಾನು ಮಾಡುವ ಕೆಲಸಗಳಲ್ಲಿ ವಿಘ್ನಗಳು ಬರದಂತೆ ಕಾಪಾಡು ಎಂದು ಪ್ರಾರ್ಥಿಸುತ್ತೇವೆ. ಗಣೇಶನಿಗೆ ಪುನಃ ಪುನಃ ನಮಸ್ಕಾರ. ಶಿವನ ಮಗನಾದ ನಿನಗೆ ನಮಸ್ಕಾರ. ನನ್ನ ಕೆಲಸಗಳಲ್ಲಿ ವಿಘ್ನ ಬರದಂತೆ ಮಾಡು. ಗಣಗಳ ನಾಯಕನಾದ ನಿನಗೆ ನಾನು ನಮಸ್ಕಾರ ಮಾಡುತ್ತೇನೆ ಎಂದು ಅರ್ಥ. ಯಾವುದೇ ಒಳ್ಳೆ ಕೆಲಸ ಶುರು ಮಾಡೋದಕ್ಕೂ ಮೊದಲು ನಾವು ಫಸ್ಟ್ ಗಣಪತಿಯನ್ನ ನೆನಪಿಸ್ಕೊಳ್ತೀವಿ. ಯಾಕಂದ್ರೆ ಲಾರ್ಡ್ ಗಣೇಶ ಇಸ್ ನೋನ್ ಆಸ್ ದ ರಿಮೂವರ್ ಆಫ್ ಅಬ್ಸ್ಟಕಲ್ಸ್. ಮಕ್ಕಳಿಗೆ ಈ ಶ್ಲೋಕ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಬೆಳಗ್ಗೆ ಓದಲು ಕುಳಿತುಕೊಳ್ಳುವಾಗ, ಎಕ್ಸಾಮ್ಗೆ ಪ್ರಿಪೇರ್ ಆಗುವಾಗ, ಸ್ಕೂಲ್ಗೆ ಹೋಗುವಾಗ, ಅಥವಾ ನ್ಯೂ ಥಿಂಗ್ ಏನಾದರೂ ಸ್ಟಾರ್ಟ್ ಮಾಡುವಾಗ ಈ ಪ್ರೇಯರ್ ಅವರ ಮನಸ್ಸಿಗೆ ಒಂದು ಪಾಸಿಟಿವ್ ಬಿಗಿನಿಂಗ್ನ ಕೊಡುತ್ತೆ. ಈ ಶ್ಲೋಕ ಕಿಡ್ಸ್ಗೆ ಯಾಕೆ ಕಲಿಸ್ಬೇಕು ಅಂದ್ರೆ, ಯಾವುದೇ ಕೆಲಸವನ್ನು ಹರಿಯಲ್ಲಿ ಶುರು ಮಾಡಬೇಡ. ಫಸ್ಟ್ ಪಾಸ್,
ಪ್ರೇ ಆ್ಯಂಡ್ ಬಿಗಿನ್ ವಿತ್ ಅ ಬ್ಲೆಸ್ಸಿಂಗ್. ಇದು ಮಕ್ಕಳಿಗೆ ಕಾಮ್ನೆಸ್ ಕೊಡುತ್ತೆ, ಕಾನ್ಫಿಡೆನ್ಸ್ ಕೊಡುತ್ತೆ ಮತ್ತು ನಾನು ಶುರು ಮಾಡ್ತಿರೋದು ಚೆನ್ನಾಗಾಗಲಿ ಅನ್ನೋ ಒಳ್ಳೆಯ ಥಾಟ್ ಕೊಡುತ್ತೆ. ಅದಕ್ಕೆ ಫಸ್ಟ್ ಶ್ಲೋಕ ಆಗಿ ಗಣೇಶ ಸ್ತೋತ್ರವನ್ನು ಹೇಳಿಸ್ತಾರೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಾಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ಬುದ್ಧಿಂ ಚ ದೇಹಿ ಮೇ. ಸರಸ್ವತಿ ಸ್ತೋತ್ರ. ಇದರ ಅರ್ಥ ಏನಂದ್ರೆ, ಈ ಸ್ತೋತ್ರದಲ್ಲಿ ಸರಸ್ವತಿ ದೇವಿಯನ್ನು ಪ್ರಾರ್ಥಿಸಿ ನನಗೆ ವಿದ್ಯೆ, ಜ್ಞಾನ, ಬುದ್ಧಿ ಮತ್ತು ತಿಳುವಳಿಕೆ ಕೊಡು ಎಂದು ಕೇಳುತ್ತೇವೆ. ಈ ಸಾಲಿನ ಅರ್ಥಗಳೇನಂದ್ರೆ, ಓ ಶಾರದಾ ದೇವಿ, ನಿನಗೆ ನಮಸ್ಕಾರ. ಕಾಶ್ಮೀರದಲ್ಲಿ ವಾಸಿಸುವ ದೇವಿಯೇ, ನಾನು ನಿನ್ನನ್ನು ಪ್ರತಿದಿನ ಪ್ರಾರ್ಥಿಸುತ್ತೇನೆ, ನನಗೆ ವಿದ್ಯೆ ಮತ್ತೆ ಬುದ್ಧಿ ಕೊಡು ಎಂದು ಬೇಡಿಕೊಳ್ಳೋದು. ಸರಸ್ವತಿ ಅಂದ್ರೆ ನಾಲೆಡ್ಜ್, ಲರ್ನಿಂಗ್, ವಿಸ್ಡಮ್, ಸ್ಪೀಚ್ ಇವೆಲ್ಲರ ಸಂಕೇತ. ಮಕ್ಕಳಿಗೆ ಓದು ಅಂದ್ರೆ ಕೇವಲ ಮಾರ್ಕ್ಸ್ ಅಲ್ಲ, ದೇ ನೀಡ್ ಕಾನ್ಸಂಟ್ರೇಷನ್, ಮೆಮೊರಿ, ಇಂಟ್ರೆಸ್ಟ್ ಟು ಲರ್ನ್, ಕಾನ್ಫಿಡೆನ್ಸ್ ಟು ಸ್ಪೀಕ್, ಆಲ್ ಆಫ್ ದಟ್ ಮ್ಯಾಟರ್ಸ್. ಈ ಸ್ತೋತ್ರ ಹೇಳೋದ್ರಿಂದ ಮಕ್ಕಳಿಗೆ ಓದಿನ ಬಗ್ಗೆ ಒಂದು ರೆಸ್ಪೆಕ್ಟ್ ಬರುತ್ತೆ. ನನಗೆ ಜ್ಞಾನ ಬೇಕು, ಬುದ್ಧಿ ಬೇಕು, ನಾನು ಚೆನ್ನಾಗಿ ಕಲಿಬೇಕು ಅನ್ನೋ ಪ್ರೇಯರ್ ಇದು. ಸಮ್ಟೈಮ್ಸ್ ಕಿಡ್ಸ್ಗೆ ಫುಲ್ ಮೀನಿಂಗ್ ಅರ್ಥ ಆಗದೆ ಇರ್ಬೋದು, ಬಟ್ ದಟ್ಸ್ ಓಕೆ. ಈವನ್ ದೆನ್ ದಿಸ್ ಹ್ಯಾಬಿಟ್ ಸ್ಲೋಲಿ ಕನೆಕ್ಟ್ ಸ್ಟಡಿ ವಿತ್ ಪ್ರೇಯರ್, ಲರ್ನಿಂಗ್ ವಿತ್ ಹ್ಯುಮ್ಯಾನಿಟಿ ಆ್ಯಂಡ್ ಎಜುಕೇಷನ್ ವಿತ್ ಗ್ರಾಟಿಟ್ಯೂಡ್. ಸೊ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಸ್ತೋತ್ರ ಟು ಮೇಕ್ ಚಿಲ್ಡ್ರನ್ ಫೀಲ್ ದಟ್ ವಿದ್ಯೆ ಇಸ್ ಸೇಕ್ರೆಡ್. ಗುರುವೇ ಸರ್ವಲೋಕಾನ ವಿಷಜೇ ಭವರೋಗಿಣ ನಿಧಯೇ ಸರ್ವ ವಿದ್ಯಾನ ಶ್ರೀ ದಕ್ಷಿಣಾಮೂರ್ತ ನಮಃ. ಗುರು ಸ್ತೋತ್ರ. ಈ ಸ್ತೋತ್ರದಲ್ಲಿ ಗುರುವಿನ ಮಹತ್ವವನ್ನು ಸ್ಮರಿಸಿ ನಮಸ್ಕಾರ ಮಾಡುತ್ತೇವೆ. ಗುರು ಎಂದರೆ ನಮಗೆ ಜ್ಞಾನ ಕೊಡುವವರು, ಸರಿಯಾದ ದಾರಿ ತೋರಿಸುವವರು, ಜೀವನದ ಅಜ್ಞಾನವನ್ನು ದೂರ ಮಾಡುವವರು. ಸಾಲಿನ ಅರ್ಥ ಏನೆಂದರೆ, ಎಲ್ಲ ಲೋಕಗಳಿಗೂ ಗುರುವಾದವರೇ, ಜೀವನದ ದುಃಖ ಅಜ್ಞಾನವನ್ನು ದೂರ ಮಾಡುವವರೇ, ಎಲ್ಲ ವಿದ್ಯೆಗಳ ನಿಧಿಯಾಗಿರುವವರೇ, ಶ್ರೀ ದಕ್ಷಿಣಾಮೂರ್ತಿಗೆ ನಮಸ್ಕಾರ. ಇದನ್ನ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಗುರುಗಳು, ಶಿಕ್ಷಕರು, ಎಲ್ಡರ್ಸ್ಗೆ ಗೌರವ ಕೊಡಬೇಕು. ಜ್ಞಾನ ಕೊಡುವವರಿಗೆ ಬೆಲೆ ಗೊತ್ತಾಗುತ್ತದೆ. ವಿನಯ, ಶಿಸ್ತು, ಸನ್ಮಾನ ಬೆಳೆಸುತ್ತದೆ. ನನ್ನನ್ನು ಕಲಿಸುವವರು ದೇವರ ಸಮಾನ ಅನ್ನುವ ಭಾವನೆ ಬರುತ್ತದೆ. ಮಕ್ಕಳಲ್ಲಿ ಸರಿಯಾದ ಮಾರ್ಗದರ್ಶನದ ಮಹತ್ವ ಅರ್ಥವಾಗುತ್ತದೆ. ಗುರುಸ್ತೋತ್ರ ಮಕ್ಕಳಿಗೆ ಶಿಕ್ಷಕರನ್ನು ಕೇವಲ ಟೀಚರ್ ಅಂತಲ್ಲ, ಜೀವನಕ್ಕೆ ದಾರಿ ತೋರಿಸುವವರಾಗಿ ಗೌರವಿಸಲು ಕಲಿಸುತ್ತದೆ. ಸೊ ನೋಡಿದ್ರಲ್ಲ, ಹೀಗೆ ಒಂದೊಂದಾಗೆ ಶುರು ಮಾಡಿದ್ದು ಶ್ಲೋಕಗಳನ್ನ ಅವನಿಗೆ ಹೇಳ್ಕೊಡೋದಕ್ಕೆ. ಅದು ದಿನ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ನಾನು ಅವನಿಗೆ ಇನ್ನ ಹೆಚ್ಚು ಶ್ಲೋಕಗಳನ್ನ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಶ್ಲೋಕಗಳನ್ನ ನಾನೇ ಕಲಿಸಿದ್ದೆ. ಇನ್ನ ಹೆಚ್ಚಿನ ಸ್ತೋತ್ರಗಳಿಗೋಸ್ಕರ ನಾನು ಅವನಿಗೆ ಶ್ಲೋಕ ಕ್ಲಾಸಸ್ಗೆ ಕೂಡ ಸಮ್ಮರ್ ಕ್ಯಾಂಪಲ್ಲಿ ಕಳಿಸಿದ್ದೆ. ಅಲ್ಲಿ ಕೂಡ ಕೆಲವೊಂದಿಷ್ಟು ಗಣೇಶ ಸ್ತೋತ್ರ, ಸರಸ್ವತಿ ಸ್ತೋತ್ರ ಇದನ್ನೆಲ್ಲ ನಾನು ಅಲ್ಲೇ ಕಲ್ತಿದ್ದು. ಸೊ ನಿಮ್ಗೇನಾದ್ರೂ ಮನೇಲಿ ಹೇಳ್ಕೊಡಕ್ ನಿಮಗೆ ಕಷ್ಟ ಆಗುತ್ತೆ ಅಂತಿದ್ರೆ, ನೀವು ಬೇಕಾದ್ರೆ ನೀವು ಕ್ಲಾಸಸ್ ಕಂಡಕ್ಟ್ ಮಾಡ್ತಿರ್ತಾರೆ ಅಂಥವ್ರ ಹತ್ರ ಕಳಿಸ್ಬೋದು. ಇಲ್ಲಾಂದ್ರೆ ಯೂಟ್ಯೂಬ್ ಇರ್ಬೋದು, ಅಥವಾ ಇನ್ಸ್ಟಾಗ್ರಾಮ್, ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಸಾಕಷ್ಟು ವಿಡಿಯೋಸ್ಗಳು ಸಿಗುತ್ತೆ. ಅದನ್ನ ನೀವೇ ನಿಮ್ಮ ಮನೆಯಲ್ಲಿ ಕಲಿಸೋದಕ್ಕೆ ಟ್ರೈ ಮಾಡಿ. ಟೈಮ್ ಇಲ್ಲ ಅಂತ ಹೇಳಿದ್ರೆ ನೀವು ಕ್ಲಾಸಸ್ಗೆ ಕೂಡ ಕಲಿಸ್ಬೋದು. ಇದು ಕೂಡ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸದ್ಯಕ್ಕೆ ನಾನು ಚರಿಗೆ ಸಂಗೀತ, ಕರ್ನಾಟಿಕ್ ಸಂಗೀತ ಕ್ಲಾಸಿಗೆ ಕಳಿಸಿದ್ದೀನಿ. ಅಲ್ಲೇ ಅವರು ಶ್ಲೋಕಗಳನ್ನ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಅವನಿಗೆ ಬಹಳಷ್ಟು ಹೆಲ್ಪ್ ಆಗಿದೆ ಇದರಿಂದ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶ್ಲೋಕಗಳು, ಸ್ತೋತ್ರಗಳು, ಮಂತ್ರಗಳು, ಹಾಗೇನೆ ಮಕ್ಕಳಿಗೆ ಯಾವ್ಯಾವ ತರ ಸಿಂಪಲ್ ಆಗಿ ಹೇಳ್ಕೊಡ್ಬೋದು ಅನ್ನೋದನ್ನ ನೋಡಿದ್ವಿ. ಸೊ ನಾನ್ ಚರಿಗೆ ಹೇಳ್ಕೊಡಕ್ ಶುರು ಮಾಡಿದಾಗ ಎಲ್ಲದನ್ನು ಒಂದೇ ಸಲ ಹೇಳ್ಕೊಡ್ಲಿಲ್ಲ. ಒಂದೊಂದಾಗಿ ಅವನ್ಗೆ ಊಟ ಮಾಡುವಾಗ ಫಸ್ಟ್ ಈ ತರ ಪ್ರೇಯರ್ ಮಾಡ್ಬೇಕು, ಊಟ ಮಾಡೋದ್ರ ವ್ಯಾಲ್ಯೂ ಏನು, ಅನ್ನಕ್ಕೆ ಎಷ್ಟು ಗೌರವ ಕೊಡ್ಬೇಕು, ಈ ತರ ನಿಧಾನಕ್ಕೆ ಶುರು ಮಾಡಿ ಶ್ಲೋಕಗಳು ಹಾಗೇನೆ ಮಂತ್ರಗಳನ್ನ ಹೇಳ್ಕೊಡಕ್ಕೆ ಶುರು ಮಾಡಿದ್ದು. ಸೊ ಈ ತರ ದಿನಕ್ಕೆ ಒಂದು ನಾವು ಹೇಳ್ಕೊಡುವಾಗ ಜಸ್ಟ್ ಬಾಯ್ಹಾಟ್ ಮಾಡಿ ಹೇಳ್ಕೊಡೋದಲ್ಲ, ಅದ್ರ ಮೀನಿಂಗ್ ಏನು, ಅದ್ರ ಅರ್ಥ ಏನು, ಯಾಕೆ ಹೇಳ್ತೀವಿ, ಈ ತರ ಪ್ರತಿಯೊಂದು ವಿಚಾರಗಳನ್ನ ಹೇಳಿ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇದರಿಂದ ಅವ್ರಿಗೆ ಕೂಡ ಆ ಶ್ಲೋಕದ ಮೀನಿಂಗ್ ಏನು, ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ಕೂಡ ಅರ್ಥ ಆಗುತ್ತೆ. ಸೊ ಈ ತರ ಶುರು ಮಾಡಿ. ಒಂದೇ ಸಲಕ್ಕೆ ಎಲ್ಲದನ್ನು ಹೇಳ್ಕೊಡ್ಬೇಡಿ. ಮೊದಲನೇದು ಬೆಳಗ್ಗೆ ಎದ್ದ ತಕ್ಷಣ ಯಾವ ಶ್ಲೋಕ ಹೇಳ್ಬೇಕು ಅನ್ನೋದ್ರಿಂದ ಶುರು ಮಾಡಿ, ಅಥವಾ ರಾತ್ರಿ ಮಲಗುವಾಗ ಯಾವ ಶ್ಲೋಕ ಹೇಳ್ಬೇಕು ಅನ್ನೋದನ್ನ ಶುರು ಮಾಡಿ. ಹೀಗೆ ಒಂದೊಂದೇ ನಿಧಾನವಾಗಿ ಅರ್ಥ ತಿಳಿಸಿ ಅದನ್ನ ಮನಸ್ಸಿಂದ ಅವರು ಪ್ರಾರ್ಥನೆ ಮಾಡೋ ತರ ಹೇಳಿ ಶುರು ಮಾಡಬೇಕು. ಸೊ ಇದರಿಂದ ಮಕ್ಕಳಿಗೆ ನಾವು ಬರೀ ಎಜುಕೇಶನ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಯಾವ ತರ ಜೀವನದಲ್ಲಿ ಮೌಲ್ಯಗಳು, ಹಾಗೆ ವ್ಯಾಲ್ಯೂಸ್, ಡಿಸಿಪ್ಲಿನ್ ನ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದು ಕೂಡ ಕಲ್ಸ್ಕೊಡ್ತೀವಿ. ಇದು ಕೂಡ ಒಬ್ಬ ಪೇರೆಂಟ್ಸ್ ಆಗಿ ಮಕ್ಕಳಿಗೆ ನಾವು ಕಲ್ಸ್ಕೊಡೋ ಒಂದು ಅತಿ ದೊಡ್ಡ ಪಾಠ ಅಂತಾನೆ ಹೇಳ್ಬೋದು. ಹಾಗಾಗಿ ನೀವೇನಾದ್ರೂ ನಿಮ್ಮ ಮಕ್ಕಳಿಗೆ ಇನ್ನ ಶ್ಲೋಕಗಳು, ಮಂತ್ರಗಳು, ಸ್ತೋತ್ರಗಳನ್ನ ಶುರು ಮಾಡಿಲ್ಲ ಅಂದ್ರೆ ಇವತ್ತಿಂದನೇ ಈ ವಿಡಿಯೋನೇ ಒಂದು ಸೈನ್ ಅಂತ ತಿಳ್ಕೊಂಡು ನೀವು ಇವತ್ತಿಂದನೇ ಶುರು ಮಾಡಿ. ಸಿಂಪಲ್
ಸಿಂಪಲ್ ಆಗಿ ಒಂದೊಂದೇ ಶುರು ಮಾಡಿ. ಖಂಡಿತವಾಗ್ಲೂ ಸ್ವಲ್ಪ ದಿನಗಳಲ್ಲಿ ನಿಮ್ಮ ಮಕ್ಕಳು ಕೂಡ ಸಾಕಷ್ಟು ಶ್ಲೋಕಗಳನ್ನ, ಮಂತ್ರಗಳನ್ನ, ಸ್ತೋತ್ರಗಳನ್ನ ಕಲಿತಾರೆ. ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಯ್ತು ಅಂತ ಅನ್ಕೊಂಡಿದೀನಿ. ನೀವೇನಾದ್ರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.